ಯಾರು ಸತ್ತೋಗಿದ್ದಾರೆ, ಸತೀಶ್, ನೀನು ನನ್ನ ಮಾನವರಕ್ಕಿಂತ ಮತ್ತು ನನ್ನನ್ನು ಹೊಡೆದಿದೆಯಾ, ಹಾಗಾಗಿ ನಿನ್ನನ್ನು ನಾನು ಎಲ್ಲರೂ ಸುಪಾರಿ ಕೊಟ್ಟು ನಿನ್ನ ಮುಗಿಸ್ತೀನಿ ಅಂತೇಳಿ ಅಲ್ಲೇ ಧಮಕಿ ಮತ್ತು ಆವಾಜ್ ಹಾಕಿರ್ತಾನೆ. ಇದೇ ಸಂಬಂಧಪಟ್ಟಂಗೆ ತಿರ್ಗಿ ಯಾರು ಠಾಣೆಗೆ ಬಂದು ನನಗೆ ಧಮಕಿ ಹಾಕ್ತೀನಿ ಅಂತಲೂ ಅವರು ತಿಳಿಸಿರಲ್ಲ. ಈ ಥರ ಇರೋವಾಗ ಅವನಿಗೆ ಗೋವಾದಲ್ಲಿ ಒಬ್ಬರು ರೋಮಿಯೋ ಅಂಥೇಳಿ, ಅಂದರೆ ಇವ್ರಿಗೆ ಗೊತ್ತಿರೋರೆ, ಇಲ್ಲ ಎಲ್ಲರೂ ಕಾಮನ್ ಇದ್ದವರು, ಇಲ್ಲ ಈ ಗೋವಾಗೂ ಬಂದಿದ್ದ ಯಾರೋ ಮುತ್ತ ಸತೀಶ್, ಇಲ್ಲಿ ನಿನ್ನ ಮುಗಿಸೋದಕ್ಕೆ ಇಲ್ಲಿ ಯಾರಿಗೋ ಸುಪಾರಿ ಕೊಟ್ಟಿದ್ದಾರೆ, ನೀನು ಹುಷಾರಾಗಿರೋ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಆವತ್ತಿನಿಂದ ಈ ಆರೋಪಿಗಳಾದಂಥ ಯಾರು ನಿತೇಶ್ ತಾಂಡೇಲು, ನಿತ್ಯಾನಂದ ಹರಿಕಂತ ಮತ್ತು ಸುರೇಂದ್ರ ನಾಯ್ಕ್, ಈ ಮೂರು ಮತ್ತು ಆವಾಗವಾಗ ದರ್ಶನ್, ಈ 4 ಜನ ಕೂತ್ಕೊಂಡು ಈ ಥರ ಆಯಿತು ಅಂತ ತಕ್ಷಣ ದರ್ಶನ್ಗೆ ಸಂಬಂಧ ಇಲ್ಲ, ಸೈಲೆಂಟಿಗೆ ಬರ್ತಾನೆ. ಬಟ್ ಈ 3 ಜನ ಕೂತ್ಕೊಂಡು ಮೊನ್ನೆ ಶುಕ್ರವಾರ 17ನೇ ತಾರೀಕು ಗೋವಾದ ಪಾಲಲಂ ಬೀಚಲ್ಲಿ 3 ಜನ ಸೇರಿಕೊಂಡು ಇವನ್ನ ಮುಗಿಸಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಆವತ್ತಿಂದ ಅವನು ಚಾಕು ಇಟ್ಕೊಂಡು ಇವನು ಎಲ್ಲಿ ಸಿಗ್ತಾನಂತ ಕಾಯ್ತಾನೆ ಇದ್ದ. ಹೀಗಿರುವಾಗ ಮೊನ್ನೆ ಸಂಡೇ ಮಾರ್ಕೆಟ್ ಇತ್ತು. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ಕೆಟಲ್ಲಿ ವಸ್ತು ಖರೀದಿ ಮಾಡೋದಕ್ಕೆ ಬಂದ, ವಾಕಿಂಗ್ ಬಂದಿದ್ದಲ್ಲ, ವಸ್ತುವನ್ನ ಖರೀದಿ ಮಾಡೋದಕ್ಕೆ. ಮತ್ತು ಮಾರ್ಕೆಟಲ್ಲಿ ಅದೇನು ಅವ್ರದ್ದೇನಿರುತ್ತೆ ಕೌನ್ಸಿಲರ್ಸ್ ಅದೇನು ಮಾಡಬೇಕು, ಹಿಂದೆ ಮಾಡಿದ ಕೈಯಲ್ಲಿ ಮುಂದುವರಿಸೋದಕ್ಕೆ ಅವ್ನು ಬಂದಿದ್ದ. ಇವನು ಸಹ ಮಾರ್ಕೆಟ್ಗೆ ಅಲ್ಲಿ ಬಂದಿದ್ದ. ಈಗ ನಮಗೆ ಪ್ರಾಥಮಿಕ ವಿಚಾರಣಾ ಪರವಾಗಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರು ಮುಕ್ತ ಆಗಿದ್ದಾನೋ ಅವನೇ ಇವನ್ನ ಕರೆದಿದ್ದಾನೆ. ಏನಂತ, ಏನು ಗುರಾಯಿಸ್ತಾ ಇದೆಯಾ ಬಾ ಅಂತ. ಅವನು ಹೋಗೋವನ್ನ ಇವನು ಕರೆದಿದ್ದಾನೆ. ನಾನು ಯಾಕೆ ಗುರಾಯಿಸಲಿ, ನಾನು ದುಡ್ಡು ಕೊಟ್ಟಿಲ್ಲ ಅಂತ ತಿರ್ಗಿ ನಮ್ಮ ಮೊನ್ನೆ ಅಷ್ಟು ವಾರ್ನ್ ಮಾಡಿದ್ರು. ತಿರ್ಗಿ ನೀನು ಪದೇ ನನ್ನ ಬಗ್ಗೆ ಹೇಳ್ತಾ ಇದ್ದೆ, ಏನು ಮಗನೇ ನೀನು ಏನು ಮಾಡಬೇಕು ಅಂತ ಹೇಳಿ ಅಲ್ಲಿ ಗಲಾಟೆ ಆದಾಗ ಇವನು ಹೆಲ್ಮೆಟಿಂದ ಹೊಡ್ಕೊಂಡಿದ್ದಾರೆ. ಸ್ಕೂಟ್ರ್ ಕಿಸೆಯಲ್ಲಿ ಇಟ್ಟಿರೋಂಥ ಚಾಕು ತಗೊಂಡು ಇವನು 3 ಸತಿ ಅವರಿಗೆ ಮುತ್ತವಿಗೆ ಸ್ಟ್ಯಾಬ್ ಮಾಡಿ ಅಲ್ಲಿಂದ ಚಾಕು ಮತ್ತು ಹಿಡಿ 2 ತಗೊಂಡು ಅವನದೇ ಸ್ಕೂಟ್ರ್ ಇತ್ತು. ಸ್ಕೂಟ್ರಿಂದ ಅವನ ಅಜ್ಜಿ ಮನೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಕೋಡಿಬಾಗ್ ಅಲ್ಲಿಗೆ ಹೋಗಿ ಸ್ನಾನ ಮಾಡಿ, ಅಲ್ಲಿಂದ ಅವನ ಫ್ರೆಂಡ್ ಯಾರು ನಿತ್ಯಾನಂದ, ಅವನಿಗೆ ಫೋನ್ ಇರಲ್ಲ, ಅವನ ಮಾವಂದು ಇನ್ನೊಂದು ಫೋನಿಂದ ನಿತ್ಯಾನಂದನಿಗೆ ಫೋನ್ ಮಾಡಿ ನಿತ್ಯಾನಂದನ ಕಳಿಸ್ಕೊಳ್ತಾನೆ. ನಿತ್ಯಾನಂದ ಬೈಕಲ್ಲಿ ಬಂದಮೇಲೆ ಇಬ್ಬರು ಸೇರಿ ಗೋವಾಗೆ ಹೋಗಿದ್ದಾರೆ. ಗೋವಾಗೆ ಹೋದ್ಮೇಲೆ ಅಲ್ಲಿ ಅವನ ಫ್ರೆಂಡ್ ಇನ್ನೊಬ್ಬರು ಸಮೀರ್ ಅಂತ ಮತ್ತು ಸುರೇಂದ್ರ, ಆಮೇಲೆ ಸುರೇಂದ್ರನ ಇಲ್ಲಿ ಇರ್ತಾರೆ, ಇವನು ಸಹ ಗೋವಾಗೆ ಕಳಿಸ್ಕೊತಾರೆ. ಹಾಗೆ ಈ 4 ಜನ ಅವರು ನಿನ್ನೆ ಕಲಂಗುಟ್ ಬೀಚಲ್ಲಿ ಹೋಗಿ ಈ ಥರ ಆಗಿಬಿಟ್ಟಿದೆ ಇಶ್ಯೂ, ಏನು ಮಾಡಿ ನೆಕ್ಸ್ಟ್ ಫರ್ದರ್ ಮಾಡೋಂತ ಹೇಳಿದ್ರೆ ಒಂದು ಬಾರಲ್ಲಿ ಮತ್ತು ಬೀಚಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ನಮಗೆ ನಮ್ಮ PSI ಕುಮಾರ್ ಕಾಂಬ್ಳೆ ಮತ್ತು ರವೀಂದ್ರ ಇಬ್ಬರನ್ನು ನಾವು ಟೀಮ್ ಮಾಡಿ ಅವ್ರು ಗೋವಾ ಕಡೆ ಇರೋದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಿನ್ನೆ ಕಳಿಸಿದ್ವಿ. ನಿನ್ನೆ ಅವರು ರಾತ್ರಿ 9 ಗೋವಾಗೆ ಅವನ್ನ ಕರ್ಕೊಂಡು ಕಾರವಾರಕ್ಕೆ ಬಂದು ಕಾರವಾರದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ ಮೇಲೆ ಅವರು ಒಪ್ಕೊಂಡಿದ್ದೀನಿ ಹಿಂಗಾಯ್ತು ಅಂತ. ಸೊ ಈಗ ನಮಗೆ ಎಲ್ಲೆಲ್ಲಿ ಅವರು ಚಾಕು ಎಲ್ಲಿಟ್ಟಿದ್ದ, ಮತ್ತು ಬಟ್ಟೆ ಎಲ್ಲಿ ಚೇಂಜ್ ಮಾಡಿದ್ದ, ಮತ್ತು ಸ್ಕೂಟ್ರು, ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಹೇಳಿ ಕೇಳಿದಾಗ, ನೀನು ಒಂದು ದುಡ್ಡೆಲ್ಲ ನಾನು ಮುಡ್ಕೊತೀನಿ, ನಿನ್ನಿಂದ ನಂಗ್ಲಾಸ್ ಆಯಿತು, ನಾನು ಕೊಡಲ್ಲ ಅಂತ ಜಗಳ ಆಗುತ್ತೆ. ಬೀಚಲ್ಲಿ ಸರ್ ಒಂದು 2-3 ಸತಿ ಇಲ್ಲಿ ಸಂಬಂಧಪಟ್ಟಂಗೆ ಗಲಾಟೆ ಆಗುತ್ತೆ. ಬಟ್ ಇದು ಯಾವುದು ಪೊಲೀಸ್ ರೆಕಾರ್ಡ್ಸಲ್ಲಿ ಬರೋದಿಲ್ಲ. ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಹೊಡೆದು ಅದರಲ್ಲಿರುವಂಥ ಸಾಮಾನು, ಯಾರ್ದು ನಿತೇಶ್ಗೆ ಸೇರಿದಂಥ ಸಾಮಾನೆಲ್ಲ ಹೊರಗಡೆ ಹಾಕಿಬಿಟ್ಟು ಅದೊಂದು ಸ್ವಂತ ಬೀಗ ಹಾಕ್ಕೊಂಡು, ಹಾಗಾಗಿ ಇದು ತಿರ್ಗಾ ಅವರು ಊರಿನ ಮುಖಂಡರು ಬೇರೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ಸೋದ್ರಲ್ಲಿ ಈಗ ಇವನಿಗೆ ನಿತೇಶ್ಗೆ ತುಂಬ ಲಾಸ್ ಆಗಿದೆ, ಅವ್ನ ದುಡ್ಡು ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮೃತ ಆರೋಪಿ ಅವ್ರಿಗೆ ದುಡ್ಡು ವಾಪಸ್ಸು ಕೊಟ್ಟಿರೋಲ್ಲ. ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರಿ ಈ ಥರ ನನಗೆ ದುಡ್ಡು ಕೊಡ್ತಾಯಿಲ್ಲ ಅಂತ ಹೇಳಿದಾಗ, ಇದು ಸಿವಿಲ್ ನೇಚರ್ ಇರೋದ್ರಿಂದ ನೀವು ಇದನ್ನು ಬೇರೆ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ ಹಿಂಭಾರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿರಲ್ಲ. ಅದಾದ ನಂತರ 1 ವರ್ಷದ ಹಿಂದೆ ಆಗಿದ್ದ ಘಟನೆ ಅಂತ ಕೊನೆಗೆ ಅವನಿಗೆ 3,40,000 ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾರೆ. 60,000 ಬರೋದು ಬಾಕಿ ಇರುತ್ತೆ. ಬಟ್ 60,000 ನನಗೆ ನೀನು ಕೊಡಲೇಬೇಕು ಅಂತ ಹಠ ಹಿಡಿದಾಗ ದುಡ್ಡು ಕೊಡ್ತೀರಾ ಮೋಸ ಮಾಡಿದೆ ಅಂತ ಹೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ನಿತೀಶ್ ತಾಂಡಲ್ ಅಂತ ಹೇಳಿ. ಕೊಲಂಕರ್ ಅವನ್ನ ತುಂಬ ಸತಿ ಅಡ್ಡಗಟ್ಟಿಬಿಟ್ಟು ಮಾತಿಗೆಲ್ಲ ಬೆಳೆದಿದೆ. ಬೆಳೆದಾಗ ಮೊನ್ನೆ 1 ವಾರದ ಹಿಂದೆ 6ನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟೆಲಲ್ಲಿ ನೀನು ಮಾತಾಡಬೇಕು ಅಂತ ಹೇಳಿ ಕೊಲಂಕರೇ ಇವನ್ನ ನಿತೇಶ್ನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ್ನ ಹೋಟೆಲ್ ಕರೆಸ್ಕೊತಾರೆ. ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ.
ಡ್ರಿಂಕ್ಸ್ ಮಾಡಿದ್ಮೇಲೆ ನೀನು ಯಾಕೆ ನಾನು ದುಡ್ಡೆಲ್ಲ ತಗೊಂಡು ಇನ್ನು 60,000ಗೋಸ್ಕರ ನಮ್ಮ ಮಾನ ಮರ್ಯಾದೆಲ್ಲ ನೀನು ತೆಗಿತಾ ಇದೆಯಾ ಅಂತೇಳಿ ಅವರಿಬ್ಬರು ಕುಡ್ಕೊಂಡು ಗಲಾಟೆ ಆಗ್ತಿದ್ದಾರೆ. ಗಲಾಟೆ ನಡ್ಕೊಂಡಾದ್ಮೇಲೆ ಇವನು ಯಾರು ನಿತೇಶ್ ತಾಂಡೇಲ್ ಇವನು ಅವನ ಅಲ್ಲೇ ಭಾನುವಾರ ಸರ್ ಮೊನ್ನೆ ಭಾನುವಾರ 20ನೇ ತಾರೀಕು ಕಾರವಾರದ ಮಾರ್ಕೆಟಲ್ಲಿ ನಮ್ಮ ಕಾರವಾರದ ಕೌನ್ಸಿಲರ್ ಮತ್ತು ನಮ್ಮ ನಗರ ಠಾಣೆಯಲ್ಲಿರೋಂಥ ರೌಡಿ ಶೀಟರ್ ಸತೀಶ್ ಕೊಲಂಕರ್ ಅನ್ನೋರನ್ನ ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾಕುವಿಂದ ಹಿಡಿದು ಎಸ್ಕೇಪ್ ಆಗಿದೆ. ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ಗಿತ್ತು. ಆಮೇಲೆ ಕಾರವಾರ ನಗರ ಠಾಣೆಯಲ್ಲಿ 14 ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ. ಸೊ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಯಾಕೆ ಈ ಘಟನೆ ಆಯಿತು ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಐ ವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿದ್ದಾರೆ ಅವರೆಲ್ಲರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋರು, ಅವರಷ್ಟು ಯಾರು ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ. ಸೊ ನಮ್ಮ ಕಾರವಾರ ನಗರ ಠಾಣೆ ಅವರು CCTV ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿಬಿಡಿನಲ್ಲಿ ಕಾರ್ ತಗೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯಿತು. ಆದರೂ ನಾವು ವೆರಿಫೈ ಮಾಡಿದ್ಮೇಲೆ ಒಂದು ವ್ಯಕ್ತಿ ನಿತೇಶ್ ತಾಂಡೇಲ್ ಅಂಥೇಳಿ ಅವನ ಥರ ಹೋಲಿಕೆ ಮಾಡ್ತಾರೆ ಅಂತೇಳಿ ನಮ್ಮ ಪೊಲೀಸರು ಹೇಳಿದರು. ಹಾಗಾಗಿ ಅವನು ಸ್ವಿಚ್ ಅಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ಮೊಬೈಲ್ ಯಾವುದು ಆ್ಯಕ್ಟಿವ್ ಇರಲಿಲ್ಲ. ಅದಾದ ನಂತರ ನಾವು ತನಿಖೆಗೆ ಸಂಬಂಧಪಟ್ಟಿಗೆ ನಮ್ಮ ಕೃಷ್ಣಮೂರ್ತಿ ಅವರು, SP ಜಗದೀಶ್ ಅವರು ಮತ್ತು DSP ಕಾರವಾರ ವಿಭಾಗ ಗಿರೀಶ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿದ್ವಿ. ಇನ್ವೆಸ್ಟಿಗೇಷನ್ನ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾತೇನಹಳ್ಳಿ ಕಾರವಾರ ರೂರಲ್ ಟೌನ್ ಇನ್ಸ್ಪೆಕ್ಟರ್ ಇದರಲ್ಲಿದ್ದಾರೆ, ಅವ್ರಿಗೆ ವಹಿಸಿದಾಗ ಒಂದು ಟೀಮ್ ಮಾಡಿದ್ದಾರೆ. ಕುಮಾರ್ ಕಾಂಬ್ಳೆ PSI ಮತ್ತು ರವೀಂದ್ರ ಅಂಥೇಳಿ ಇಬ್ಬರು ಟೀಮ್ ಮಾಡಿ ನಾವು ಬಿಟ್ಟಾಗ ನಮಗೆ ಮೊದಲು ಸಿಕ್ಕಿದ್ದೇನಂತ ಹೇಳಿದ್ರೆ ಅವರೊಬ್ಬರಿಗೆ ದರ್ಶನ್ ಅನ್ನೋ ವ್ಯಕ್ತಿಗೆ ಅವರು ಫಸ್ಟ್ ಒಂದು ಕಾಲ್ ಮಾಡಿರ್ತಾರೆ. ಅವರೊಂದು ವಾಟ್ಸಪ್ ಮೆಸೇಜಲ್ಲಿ ಮರ್ಡರ್ ಆದ ತಕ್ಷಣವೇ ಅದೊಂದು ಸಂದೇಶ ಬಂದಿದ್ದು ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲಿಂದ ನಮಗೆ ಇಮಿಡಿಯೇಟ್ಲಿ ಮರ್ಡರ್ ಆದ 5 ನಿಮಿಷಕ್ಕೇ ಒಂದು ಪೋಸ್ಟು ಇಮಿಡಿಯೇಟ್ಲಿ ಬಂದಿರುತ್ತೆ. ಹಾಗಾಗಿ ಅವನು ತಂದು ನಾವು ಕೂರಿಸ್ಕೊಂಡಾಗ ಅವತ್ತೇ ವಶಕ್ಕೆ ಪಡೆದ್ವಿ ದರ್ಶನ ವ್ಯಕ್ತಿಗೆ. ನಾವು ನಮ್ಮ ಪೊಲೀಸ್ ಗೆಸ್ಟ್ ಹೌಸಲ್ಲಿ ಸಮೀಪವನ್ನು ಕರ್ಕೊಂಡು ನಾವೆಲ್ಲ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ಈ ಕಥೆಯೆಲ್ಲ ನಮಗೆ ಗೊತ್ತಾಗುತ್ತೆ. ನಿತೇಶ್ ತಾಂಡೇಲ್, ನಿತ್ಯಾನಂದ ಹರಿಕಂತ ಮತ್ತು ಇನ್ನೊಬ್ಬರು ಸುರೇಂದ್ರ ನಾಯ್ಕ್, ಈ 3 ಜನ ಮತ್ತು ದರ್ಶನ್, ಈ 4 ಜನನು ಫ್ರೆಂಡ್ಸ್ ಇರ್ತಾರೆ. ಈ ಯಾರು ಹತ್ಯೆಗೆ ಈಡಾದಂಥ ವ್ಯಕ್ತಿ ಯಾರು ನಮ್ಮ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷರ ಟೈಮಲ್ಲಿ ಮತ್ತು ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ. ಅದನ್ನು ಅವನು 4 ಲಕ್ಷ ರೂಪಾಯಿಗೆ ಈ ನಿತೇಶ್ ತಾಂಡೇಲ್ನವ್ರಿಗೆ ಸಬ್ಲೆಂಟ್, ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ರೂಲ್ಸ್ ಪ್ರಕಾರ ವಿರೋಧ. ಆದ್ರೂ ಅವ್ನಿಗೆ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ತೊಗೊಂಡು 30,000 ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿರ್ತಾನೆ. ಸೊ ಈಗ ಯಾರು ನಿತೇಶ್ ತಾಂಡೇಲ್ ಅಂತ ಏನಿದ್ದಾನೆ, ಇವನು ಅಂಗಡಿ ನಡೆಸೋ ಸಂದರ್ಭದಲ್ಲಿ ಒಂದು 3 ತಿಂಗಳು ಅಂಗಡಿ ನಡೆಸ್ತಾನೆ, 4ನೇ ತಿಂಗಳಿಗೆ ಅದು ಲಾಸ್ ಆಗುತ್ತೆ. ಮತ್ತು ಅವರು ಹೋಗಿದ್ದಕ್ಕೆ ನಮಗೆ ಎವಿಡೆನ್ಸ್ ಬೇಕಲ್ಲ, ಹಾಗಾಗಿ ಎಲ್ಲೆಲ್ಲಿ CCTV ಕ್ಯಾಮರಾ ಇದೆ ನಮ್ಮ ಮಾದಲ್ಲಿ ಚೆಕ್ ಮಾಡೋದಕ್ಕೆ ಇವತ್ತು ತಿರ್ಗಿ ಅವ್ರನ್ನ ಗೋವಾಗೆ ಕರ್ಕೊಂಡೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮಾಜಲ್ಲಿ ಬಂದಾಗ ಇವನು ಒಂದು ಟೀಮು ಯಾರು ನಿತೇಶ್ ತಾಂಡೇಲ್ಗೆ ನಮ್ಮ PSI ಕುಮಾರ್ ಕಾಂಬ್ಳೆ ಮತ್ತು ನಮ್ಮ ಸಿಬ್ಬಂದಿಗಳಾದ ಕುಟ್ಟಿ ಪೊಲೀಸ್ ಮತ್ತು ಗಿರೀಶಯ್ಯ, ಈ 3 ಜನ ಅವನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಮಿಕ್ಕಿದ ಆರೋಪಿಗಳಾದಂಥ ನಿತ್ಯಾನಂದನ್ನ ಮತ್ತು ಸುರೇಂದ್ರನ್ನ ನಮ್ಮ PSI ರವೀಂದ್ರ ಆಲ್ರೆಡಿ ಸೆಕ್ಯೂರ್ ಮಾಡಿ ಅವ್ರ ಪಾಡಿದವ್ರು ಕರ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ದರ್ಶನ್ನ ನಾವು ವಿಚಾರ ಮಾಡಿದ್ವಿ. ದರ್ಶನ್ ಇದರಲ್ಲಿ ಯಾವುದೇ ಪಾತ್ರ ಪ್ರಾಥಮಿಕ ಹಂತದಲ್ಲಿ ಇಲ್ಲ. ನಾವು ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಿಗೆ ನೆಕ್ಸ್ಟ್ ಅವನ್ನ ನಾವು ಮನೆಗೆ ಕಳಿಸಿದ್ದೀವಿ. ಸೊ ಇವನು ಬರೋ ಸಂದರ್ಭದಲ್ಲಿ ಮಾಜಲ್ಲಿ ಹತ್ರ ದೇವತಿ ಶಾಸ್ತ್ರ ಹತ್ರ ನನಗೆ ತುಂಬ BP ಇದೆ, ಶುಗರ್ ಇದೆ, ನನಗೆ ಯೂರಿನ್ ಬರ್ತಾ ಇದೆ ಮತ್ತು ನಾನು ಇಮಿಡಿಯೇಟ್ಲಿ ಬಾತ್ರೂಮ್ಗೆ ಹೋಗಬೇಕು, ನಿಲ್ಲಿಸಿಲ್ಲ ಅಂದರೆ ನನಗೆ ಹೊಟ್ಟೆ ಹೊಳೆಯುತ್ತೆ ಅಂತ ಹೇಳಿ ವಾಮಿಟ್ ಬಂದಂಗೆಲ್ಲ ಮಾಡಿದ್ದಾನೆ. ಹಾಗಾಗಿ ನಮ್ಮವರು ಇಮಿಡಿಯೇಟ್ಲಿ ಗಾಡಿನ ನಿಲ್ಲಿಸಿ ಮಾಡೋಕ್ಕೆ ಬಿಟ್ಟಾಗ ಅವನು ಇದ್ದಕ್ಕಿದ್ದಾಗೆ ಅಲ್ಲಿ ಬಿದ್ದಿದ್ದಂಥ ಬೀರ್ ಬಾಟಲ್ ತಗೊಂಡು ನಮ್ಮ ಹಸನ್ ಕುಟ್ಟಿ ಮೇಲೆ ಹೊಡೆಯೋಕ್ಕೆ ಮತ್ತು ಹೊಟ್ಟೆಗೆ ತಿವಿಯೋಕ್ಕೆ ಬಂದ. ತಪ್ಸೋಕೆ ಬಂದಂಥ ಗಿರೀಶ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ. ಮತ್ತು PSI ಬಂದಾಗ PSI ಅವನು ಚೆನ್ನಾಗಿದ್ದಾರೆ, ವೆಲ್ ಬಿಲ್ಟ್ ಇದ್ದಾರೆ, PSI ಮೇಲೆ ಅಟ್ಯಾಕ್ ಆಯಿತು.
ಸೊ ಇಲ್ಲ ನೀನು ಆಲ್ರೆಡಿ ಈಗ ನಾವು ಕಸ್ಟಡಿಗೆ ತೊಗೊಂಡಿದ್ವಿ, ಎಂಕ್ವೈರಿ ಆಯಿತು, ನಿನ್ನೆಲ್ಲ ನಾವು ಕಾರವಾರ ತೊಗೊಂಡಿದ್ವಿ, ಎಂಕ್ವೈರಿ ಮಾಡಿದ್ವಿ. ಇದನ್ನು ಈ ಥರ ಇರುವಾಗ ನಾವು ಕಸ್ಟಡಿ ಟೈಮು ಸಹ ಈಗ ಮುಗಿದು ಹೋಗ್ತದೆ. 9 ಗಂಟೆಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಪ್ಪ, ನೀನು ಮರ್ಡರ್ ಮಾಡಿದ್ರೆ ಬಿಟ್ಬಿಡು ಅಂತ ಹೇಳಿದ್ರು ಸಹ ನೀವೆಲ್ಲ ಸೇರಿಕೊಂಡು ನನಗೆ ಅವನು ಸತ್ತೋದವನು ಅನ್ಯಾಯ ಮಾಡ್ದ, ಸಾಯಿಸಿದವನು, ಪೊಲೀಸವರು ಸಹ ಅನ್ಯಾಯ ಮಾಡ್ತಾಯಿದ್ದಾರೆ ಅಂಥೇಳಿ ಎಲ್ಲ ಬೊಬ್ಬೆ ಹಾಕಿ ನಮ್ಮನ್ನು ಹೊಡೆಯಕ್ಕೆ ಬಂದ. ಹಾಗಾಗಿ ಅವನ್ನ ನಿಲ್ಲಿಸೋದಕ್ಕೆ 2 ಸುತ್ತಿನ ಫೈರನ್ನು ನಮ್ಮ PSI ಗಾಳಿಯಲ್ಲಿ ಗುಂಡು ಹಾಕಿದ್ದಾರೆ, ಕುಮಾರ್ ಕಾಂಬ್ಳೆಯವರು. ಅದಕ್ಕೂ ನಿಂತಿಲ್ಲ. ತಿರ್ಗಿ ಅವನು ನಮ್ಮ ಪೊಲೀಸ್ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದಾಗ ವಿಧಿ ಇಲ್ಲದ್ರೆ ಅವನ ಎಡಗಾಲ 1 ಸುತ್ತಿನ ಫೈಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ, ನಮ್ಮ ಸಿಬ್ಬಂದಿನೂ ಇಲ್ಲೇ ಇದ್ದಾರೆ. ಈಗ ಅವ್ರನ್ನ ಕಿಮ್ಸ್ಗೆ ರೆಫರ್ ಮಾಡೋದಕ್ಕೆ ಡಾಕ್ಟರ್ಸ್ ಹೇಳಿದ್ದಾರೆ, ಅದನ್ನು ನಾವು ಶಿಫ್ಟ್ ಮಾಡಿಸ್ತೀವಿ. ಆಮೇಲೆ ಕಸ್ಟಡಿಗೆ ತಗೊಂಡಾದ್ಮೇಲೆ ಮುಂದಿನ ತನಿಖೆ ನಡೆಯುತ್ತೆ. ಇವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಚಿತ್ತಾಪುರ ಪೊಲೀಸ್ ಸ್ಟೇಷನಲ್ಲಿ ಕೇಸು ರಿಜಿಸ್ಟರ್ ಆಗಿದೆ. ತನಿಖೆ ಮುಂದೆ. ಎಷ್ಟು ಗಂಟೆಗೆ ಆಯ್ತು ಸರ್ ಅದು? 7 ಗಂಟೆ. ಸರ್, ಗೋವಾದಲ್ಲಿ 4 ಜನ ಪಾರ್ಟಿ ಮಾಡಿದ್ರು ಅಂದರೆ ನೀವು 3 ದಿನ ಅರೆಸ್ಟ್ ಅಂತ? ಅಲ್ಲ, ಅಲ್ಲಿನೊಬ್ಬ ಸಮೀರ್ ಅಂತ, ಅಂದರೆ ಅವನು ಈಗ ಫ್ರೆಂಡು ಸಮೀರ್ ನಾಯಕ್ ಅನ್ನೋನು. ಈಗ ನಾವು ಅವ್ರಿಗೆ ಇಲ್ಲಿ ನಡೆದಿದ್ದು ಯಾವ ವಿಚಾರ ಗೊತ್ತಿಲ್ಲ. ನಾವು ನೆಕ್ಸ್ಟ್ ತನಿಖೆ ಕಸ್ಟಡಿಗೆ ತೊಗೊತೀವಿ. ಅದರ ಮರ್ಡರಲ್ಲಿ ಭಾಗಿಯಾಗಿರಲಿಲ್ಲ. ಸರ್, ನಮ್ಮ ಕಾರವಾರದಿಂದ ಗೋವಾ ಹೆಂಗೆ ಎಸ್ಕೇಪ್ ಆಗುತ್ತೆ? ಅವ್ರು ಬೈಕಲ್ಲಿ ಹೋದ್ರು. ಕಲ್ಲಂಗೋಟವ್ರಿಗೆ ಬೈಕಲ್ಲಿ. ಸರ್, 3ನೇ ವ್ಯಕ್ತಿ ರೋಮಿಯೋ ಅಂತ ಯಾರು ಸುಪಾರಿ ಕಂಪ್ನಿ ಇದೇ ನಾವೆಲ್ಲನೂ ನಿಮ್ಮ ಮೀಡಿಯಾ ಮುಂದೆ ಹೇಳೋಕ್ಕಾಗಲ್ಲ, ತನಿಖೆ ಮುಂದೆ. ಸರ್, ಇನ್ನೊಂದು ಇಂಪಾರ್ಟೆಂಟ್ ಸರ್, ಈಗ ನಗರಸಭೆಯವರು ಸಬ್ಲೀಸ್ ಕೊಡಬಾರ್ದು ಅಂತ ರೂಲ್ಸ್. ಅದು ದಯವಿಟ್ಟು ನಾನು ಪೊಲೀಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸಂಬಂಧಪಟ್ಟ ಇಲಾಖೆ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.